ನಮಸ್ಕಾರ. ನಮಸ್ಕಾರ. ನಾನು ರವಿ ಕೃಷ್ಣಮೂರ್ತಿ ಗಂಡ. ನಾನು ಮಂಗಳರವಿ ಹೇಳ್ತಿ. ನಮ್ಮ ಗಂಡ ಹೆಂಡತಿ ಕನ್ನಡ ಪದಗಳು ಚಾನಲ್ನ ಚುರುಮುರಿ ಸೀರೀಸ್ನ 3ನೇ ಎಪಿಸೋಡ್. ಇವತ್ತು ಯಾರ ಮನೆಗೆ ಬಂದಿದ್ದೀವಿ ನೋಡೋಣ ಬನ್ನಿ. ತಟ್ಟಿ ಬಾಗ್ಲು ಮಂಗಳವ್ರೆ. ಯಾರಲ್ಲಿ? ತೆಗೀರಿ ಬಾಗ್ಲು. ನಮ್ಮ ಇವತ್ತಿನ 3ನೇ ಎಪಿಸೋಡಿನ ಗೆಸ್ಟ್ ಆ್ಯಂಡ್ ಹೋಸ್ಟ್ ನಮಸ್ಕಾರ. ಮೀರಾ ಅವರು. ಮೀರಾ ಅವರೇ, ಇನ್ನ ಅಡ್ಗೆ ಮಾಡಿಲ್ಲ, ಊಟ ಮಾಡಿಲ್ಲ, ವಾಯ್ಸೇ ಬರ್ತಾ ಮೀರಾ ಅವರೇ, ಚುರುಮುರಿ ಸೀರೀಸ್ನ 3ನೇ ಎಪಿಸೋಡ್ಗೆ ಸ್ವಾಗತ. ಥ್ಯಾಂಕ್ ಯು. ಮೀರಾ ಅವರು ಮಂಗಳನ ಚಿಕ್ಕಮ್ಮ ಒಂದು, ಇಬ್ಬರು ಒಟ್ಟಿಗೆ ಹಾಡಿ, ಇಬ್ಬರು ಒಟ್ಟಿಗೆ ಆಲಾಪನ ಕಲಾ ಸಂಸ್ಥೆ ಸ್ಕೂಲ್ ನಡೆಸೋದಲ್ದಿರಾ ಸಂಸ್ಥಾಪಕಿ ಆಲಾಪನ ಕಲಾ ಸಂಸ್ಥೆ. ಇವರು ನಾವು ಉಪಾಧ್ಯಕ್ಷರು. ನಾವು ಮಾರಲ್ ಸಪೋರ್ಟ್. ಸೊ ಗಾಯಕಿ, ಮ್ಯೂಸಿಕ್ ಡೈರೆಕ್ಟರ್, ಸ್ವರ ಸಂಯೋಜಕ, ಲಿರಿಸಿಸ್ಟ್ ಆ್ಯಂಡ್ ಪೊಯಿಟೆಸ್. ಸೊ ಇವತ್ತು ಮೀರಾ ಅವ್ರದ್ದು ನಮ್ಮ ಜೊತೆ 3ನೇ ಎಪಿಸೋಡ್. ಏನೇನಿದೆ, ಏನೇನು ಅಡುಗೆ ಮಾಡ್ತಾರೆ, ಮಾತುಕತೆ ಹರಟೆ ನೋಡೋಣ. ನಿನಗಿದು ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭು, ನಿನಗಿದು ನಮ್ಮ ನಮಸ್ಕಾರ. ಹೇ ಪ್ರಭು, ನಿನಗಿದು ನಮ್ಮ ನಮಸ್ಕಾರ. ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಗಣಪ. ನಿನಗಿದು ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭು, ನಿನಗಿದು ನಮ್ಮ ನಮಸ್ಕಾರ. ಹೇ ಪ್ರಭು, ನಿನಗಿದು ನಮ್ಮ ನಮಸ್ಕಾರ. ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಗಣಪ. ನಾನು ಈ ರಿಯಾಲಿಟಿ ಶೋ ಆಡಿಷನ್ಸ್ಗೆ ಎಲ್ಲ ಹೋಗುವಾಗ ಬಹಳ ಜನ ಈ ಹಾಡನ್ನು ತುಂಬ ಹಾಡ್ತಾಯಿದ್ರು. ಆದರೆ ಯಾರು ಕಂಪೋಸ್ ಮಾಡಿದ್ದು, ಯಾರು ಈ ಹಾಡನ್ನು ಬರೆದಿದ್ದು ಅಂತ ಸುಮಾರು ಜನಕ್ಕೆ ಗೊತ್ತಿರಲಿಲ್ಲ. ನಿಮಗೆಲ್ಲರಿಗೂ ಈ ಮೂಲಕ ಹೇಳ್ತಾ ಇದ್ದೀನಿ, ಮೀರಾ ಈ ಓಂಕಾರ ನಾದಪ್ರಿಯ ಓಂಕಾರ ಗಣಪ ಅನ್ನೋ CD ಹೊರತಂದಿದ್ದು 2008
ಬಹಳ ಈ ಹಾಡು ತುಂಬ ಫೇಮಸ್ ಆಗಿದೆ ಕರ್ನಾಟಕಾದ್ಯಂತ. ಈವನ್ ಬೇರೆ ಕಂಟ್ರಿಗಳಲ್ಲಿ ಕೂಡ ಎಷ್ಟೋ ಜನ ಈ ರಿಯಾಲಿಟಿ ಶೋ ಆ ಥರದ್ದು ಏನಾರ ಸಿಂಗಿಂಗ್ ಶೋ ಬಂದರೆ ಈ ಹಾಡನ್ನು ತುಂಬ ಹಾಡ್ತಾರೆ. ಮೀರಂದು ಧ್ಯೇಯ ಇದ್ದಿದೆ, ಅದು ಒಂದು ಇನ್ವೊಕೇಶನ್ಗೆ ಯೂಸ್ ಆಗುವಂಥ ಒಂದು ಆಲ್ಬಮ್ ಮಾಡಬೇಕು ಅಂತ. 10 ಗೀತೆಗಳು ಅದರಲ್ಲಿದೆ. ಅದು ಟ್ರ್ಯಾಕ್ ಸಮೇತ ರಿಲೀಸ್ ಮಾಡಿದ್ದು ಮೀರಾ. ಸೊ ಬಹಳ ಎಮ್ ಡಿ ಪಲ್ಲವಿ ಈ ಗೀತೆ ಹಾಡಿದ್ದು. ಬಹಳಷ್ಟು ಇದು ತುಂಬ ಜನಪ್ರಿಯವಾದಂತಹ ಗೀತೆ. ಈ ಮೂಲಕ ಹೇಳ್ತಾ ಇದ್ದೀನಿ, ಮೀರಾ BS ಈ ಹಾಡಿನ ರಚನೆಗಾರ್ತಿ ಮತ್ತೆ ಇದನ್ನು ಸಂಯೋಜನೆ ಮಾಡಿರೋದು. ಅಂದರೂ ಮಂಗಳ, ನಾನು ಈ ಆಲ್ಬಮಲ್ಲಿ ಒಂದು ಹಾಡು ಹೇಳಿದ್ದೀನಿ ಅಂತ ಹೇಳ್ಬೋದಿತ್ತು. ನಾನು ಹಾಡಿದ್ದೀನಿ, ರವಿ ಹಾಡಿದ್ದಾರೆ. ಬಹಳಷ್ಟು ಅರ್ಚನಾ ಉಡುಪ, ಪಂಚಮ್ ಹಳಿಬಂಡಿ ಎಲ್ಲರೂ ಕೂಡ ಒಂದೊಂದು ಗೀತೆಯನ್ನ ಈ ಆಲ್ಬಮ್ ಅಲ್ಲಿ ಹಾಡಿದ್ದಾರೆ. ಯೂಟ್ಯೂಬ್ ಅಲ್ಲಿ ಇದೆ. ಆ ಲೋಗೋ ಡಿಸೈನ್ ಮಾಡಿದ್ದು ರವಿ ಕೃಷ್ಣಮೂರ್ತಿ ಅಂತೆ. ದಯವಿಟ್ಟು ಅದನ್ನು ನೋಡ್ಬಿಡಿ, ಯೂಟ್ಯೂಬ್ ಅಲ್ಲಿ ಲಭ್ಯ ಇದೆ, ಕೇಳಿಸ್ಕೊಳ್ಳಿ. ಥ್ಯಾಂಕ್ ಯು ಮೀರಾ, ಫ್ಯಾಂಟಾಸ್ಟಿಕ್ ಆಲ್ಬಮ್. ತುಂಬ ಜನ ನಾನು ಲೈವ್ ಹಾಡೋದು ಈ ಸ್ಕೂಲ್ಗಳಲ್ಲೂ ಅಷ್ಟೇ ಮಕ್ಕಳು ಕಲಿತು ಇದನ್ನು ಹಾಡೋದನ್ನು ಕೇಳಿದ್ದೀನಿ. ಇದು ಒನ್ ಆಫ್ ದ ಫಸ್ಟ್ ಸಾಂಗ್ಸ್ ಸ್ಕೂಲಲ್ಲಿ ಹೇಳ್ಕೊಡೋದು ಈಗ. ಸೊ ವಾಟ್ ಎ ಸಾಂಗ್. ಥ್ಯಾಂಕ್ ಯು ಸೋ ಮಚ್. ಆಯಿತು, ಹಾಡೆಲ್ಲ ತುಂಬ ಆಯಿತು. ನನ್ನ ಲೋಗೋ ಡಿಸೈನಿಂಗ್ ಬಗ್ಗೆ ಹೇಳಿದ್ದೀವಿ, ಆಮೇಲೆ ನಾನು ಆಲ್ಬಮಲ್ಲಿ ಹಾಡೋದ್ರ ಬಗ್ಗೆ ಹೇಳಿದ್ದೀವಿ. ಈಗ ಅಡುಗೆ ಮಾಡ್ಬಿಡೋಣ, ತುಂಬ ಹಸಿವೆ ಆಗ್ತಿದೆ. ನೋಡಿ, ಇವತ್ತು ಮೀರಾ ಅಡುಗೆ ಮಾಡ್ತಾಳೆ. ಆದರೆ ಅವರ ಮೀರಾ ಅಡುಗೆ ಗುರು ಅಲ್ಲಿದ್ದಾರೆ ನೋಡಿ, ಮಂಜುಳಾ ಅಂತ. ಅವರು ಮೀರಾ ಅವ್ರ ಅಕ್ಕ, ಪುಳಿಯೋಗರೆ ಸ್ಪೆಷಲಿಸ್ಟು, ಪೂರಿ ಸಾಗು ಸ್ಪೆಷಲಿಸ್ಟು. ಆದರೆ ಇವತ್ತೇನು ಅಡುಗೆ ಅಂತ ನಂಗೆ ಗೊತ್ತಿಲ್ಲ. ಸೊ ಇವ್ರನ್ನೇ ಕೇಳ್ಬಿಡೋಣ. ಇವತ್ತೇನಪ್ಪ ಅಂದರೆ ಒಂಥರ ಭಯ ಆಗ್ತದೆ. ಯಾಕೆ ಗೊತ್ತಾ, ರವಿ ಇದನ್ನು ತುಂಬ ಟೇಸ್ಟ್ ಬಗ್ಗೆ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಒಂಥರ. ಅವನಿಗೆ ಮಾಡಿ ಒಗ್ಸೋದು ತುಂಬಾ ಕಷ್ಟ ಇದೆ. ಏನಿಲ್ಲ, ನೀನು ಮಾಡೋದಿಲ್ಲ, ಬಟ್ ಟ್ರೈ ಮಾಡ್ತೀನಿ. ಸೊ ಏನು ಮಾಡ್ತಾ ಇದ್ದೀರಾ ಇವತ್ತು? ನಾನು ಅನ್ಕೊಂಡೆ ಆಲೂ ಪಾಲಕ್ ಮಾಡೋಣ ಅಂತ ಅನ್ಕೊಂಡೆ. ಇಷ್ಟನಾ? ಆಲೂ ಪಾಲಕ್ಕು? ಓ, ನಮ್ಗೇನು ಎಲ್ಲಿ ಊಟ ಹಾಕಿದ್ರೆ ತಟ್ಟೆ ಹಿಡ್ಕೊಂಡು ಹೋಗೋದು ಅಷ್ಟೇ. ಬಾರ್ಸಕ್ ರೆಡಿ. ಆಲೂ ಪಾಲಕ್ಕು ನೋಡ್ಕೊಂಬಿಡೋಣ ಹೆಂಗೆ ಮಾಡೋದು ಅಂತ. ಬೇರೆಯವರೇ, ಆಲೂ ಪಾಲಕ್ಕು ಅಂತ ದೊಡ್ಡ ಪ್ಲ್ಯಾನ್ ಇಟ್ಕೊಂಡಿದ್ದೀರಾ. ಚುರುಮುರಿ ಸೀರೀಸಲ್ಲಿ 3ನೇ ಎಪಿಸೋಡು ಇವತ್ತು. ಮೀರಾ ಅವರು ಆಲೂ ಪಾಲಕ್ ಮಾಡ್ತಾ ಇದ್ದಾರೆ. ಆಲೂ ಪಾಲಕ್ಕು ಅದೇ ಐ ಡೋಂಟ್ ನೋ, ನೋಡೋಣ. ನಾವು ತಿಂದಮೇಲೆ ನಿಮಗೆ ಹೇಳ್ತೀವಿ, ಫೀಡ್ಬ್ಯಾಕ್ ಕೊಡ್ತೀವಿ. ಸೊ ಏನೇನು ರೆಡಿ ಮಾಡ್ಕೋಬೇಕು ಮೀರಾ, ಸ್ವಲ್ಪ ಹೇಳ್ಬಿಡಿ. ಇದು ಪಾಲಕ್ ಸೊಪ್ಪು, ಇದನ್ನ ಬ್ಲಾಂಚ್ ಮಾಡ್ಕೊಂಡಿದ್ಯಾ? ಹೌದು. ಏನು ಬ್ಲಾಂಚ್ ಅಂದರೆ? ಬ್ಲಾಂಚ್ ಅಂದ್ರೆ ಕುದಿಯೋ ನೀರು, ಬಿಸಿ ನೀರಲ್ಲಿ ಪಾಲಕ್ ಸೊಪ್ಪನ್ನ ಹಾಕಿ ಅದನ್ನ ಆಮೇಲೆ ಐಸ್ ಕೋಲ್ಡ್ ವಾಟರ್ ಅಲ್ಲಿ ಹಾಕಿದ್ರೆ ಅದಕ್ಕೆ ಬ್ಲಾಂಚ್ ಅಂತಾರೆ. ಆ ಪ್ರೋಸೆಸ್ ಅಂದ್ರೆ ಗ್ರೀನ್ ಆಗಿರುತ್ತೆ ಅಂತ. ಕಲರ್ ರಿಟೈನ್ ಅಂದರೆ ಎಷ್ಟು ನಿಮಿಷ ಇಡಬೇಕು ಬಿಸಿ ನೀರಲ್ಲಿ? 2 ಮಿನಿಟ್ಸ್. ಸೊ ಹಿಂಗೆ ಹೆಚ್ಕೊಂಡು 2 ಮಿನಿಟ್ಸ್ ಬಿಸಿ ನೀರಲ್ಲಿ ಅದ್ದುಬಿಟ್ಟು ತೆಗೆದು ತಣ್ಣೀರಲ್ಲಿ ಹಾಕಬೇಕು, ಕೋಲ್ಡ್ ವಾಟರಲ್ಲಿ, ಸೊ ದಟ್ ಇಟ್ ರಿಟೈನ್ಸ್ ಗ್ರೀನ್ ಕಲರ್. ಟೊಮೆಟೊ ಹೆಚ್ಕೊಂಡಿರೋದು. ಇದು ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ. ಅಂದರೆ ಇದು ಫುಲ್ಲು ಬೇಯಿಸಬಾರ್ದು, ಒಂದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು, ಇಲ್ಲದ್ರೆ ಎಲ್ಲ ಪುಡಿ ಪುಡಿ ಆಗೋಗುತ್ತೆ. ಇದು ರುಬ್ಬಕ್ಕೆ ಅಂತ ಈರುಳ್ಳಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಒಗ್ಗರಣೆಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು. ಅದಾದಮೇಲೆ ಇದೆಲ್ಲ ಮಸಾಲ ಹಾಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ. ಇದು ಜೀರಾ ಪೌಡರು, ಇದು ಗರಂ ಮಸಾಲ, ಮತ್ತು ಇದು ಖಾರದ ಪುಡಿ, ಅಚ್ಚ ಖಾರದ ಪುಡಿ, ಮತ್ತು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಮನೇಲೇ ಮಾಡ್ಕೊಂಡಿರೋದು, ಆಯಿತಾ. ಆಮೇಲೆ ಅರಿಶಿನ ಮತ್ತು ಎಣ್ಣೆ. ಸೂಪರ್, ಮಾಡ್ಬೋಣ ಹಂಗಾರೆ ಪಾಲಕ್ಕು ಆಲೂ. ಹಾಂ, ಓಕೆ, ಈಗ ಶುರು ಮಾಡೋಣ. ಓಕೆ, ಫಸ್ಟು ಅಗ್ನಿ ಸ್ಪರ್ಶನ್ ಓಕೆ ಸ್ಟವ್ ಹಚ್ಚಿಸ್ಕೊಂಡಿದ್ದಾರೆ. ಸೊ ಫಸ್ಟು ಇದನ್ನು ಬಾಡಿಸ್ಕೊಂಡ್ಬಿಡೋದಾ? ಫಸ್ಟು ರುಬ್ಕೊಳ್ಳೋ ಸಾಮಾನು ಫಸ್ಟು. ಇದಕ್ಕೆ ಜಾಸ್ತಿ ಎಣ್ಣೆ ಹಾಕೋಬಾರ್ದು. ಸೊ 2 ಸತಿ ಎಣ್ಣೆ ಹಾಕೋತೀವಲ್ಲ, ಸೊ ಸ್ವಲ್ಪ ಹಾಕೋತೀನಿ ಅಷ್ಟೇ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಒಂದು 2-3 ಸ್ಪೂನ್ಸ್ ಆಫ್ ಇದು ಎಳ್ಳೆ. ಆಮೇಲೆ ರುಬ್ಬಕ್ಕಂತ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಹೆಚ್ಕೊಂಡಿದ್ದೀನಿ, ಹಾಕ್ತೀನಿ. ಸುಮಾರು ಎಷ್ಟು ಈರುಳ್ಳಿ ರುಬ್ಬಕ್ಕೆ? ಒಂದು 3 ಈರುಳ್ಳಿ, ಮೀಡಿಯಂ ಸೈಜ್. ಓಕೆ ಓಕೆ. ಓಕೆ, ಇದೊಂದು ಸ್ವಲ್ಪ ಆಗಿದೆ. ಸೊ ಆ ಟೈಮಲ್ಲಿ ನಾನು ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ. ಇದು ಆಪ್ಷನಲ್, ಬೇಕಾದರೆ ಹಾಕೋಬೋದು, ಬೇಕಾದ್ರೆ ಬೇಡ. ಓಕೆ, ನಾನು ಮೀರಾ ರವಿ ಹಾಡಕ್ಕೆ ಶುರು ಮಾಡಿ ಒಂದು 20 ವರ್ಷ ಆಗಿಲ್ವೇನಾ? 2000 ಆಗಿದೆ
ಆಲ್ಮೋಸ್ಟ್ ನಮ್ಮ ಮದುವೆ ಆಗಿದೆ. ಇನ್ನೂ ಜಾಸ್ತಿ 2004 21 22 years almost. ಎಸ್ ಒಂದು ಹಾಡು ಹಾಡೋಣ. ಕಮೆಮರೇಟ್ ಮಾಡೋದಕ್ಕೆ ಒಂದು ಹಾಡು ಹೇಳೋಣ. ಓ, ಯಾ. ನೀರಿನ ಫೇವ್ರೆಟ್ ಹಾಡು, ನೀರಿನ ಎಪಿಸೋಡ್ ಇವತ್ತು. ಯಾವ್ದು ಹೇಳೋಣ? ಹೇಳು ನೀನೆ. ದೂರ ಬಹುದು. ದೂರ ಬಹುದು. ಯಾ. ದೂರ ಬಹುದೂರ ಹೋಗುವ ಬಾರ, ದೂರ ಬಹುದೂರ ಹೋಗುವ ಬಾರ, ಅಲ್ಲಿ ಹುದೆಮ್ಮ ಊರ ತೀರ, ಅಲ್ಲಿ ಹುದೆಮ್ಮ ಊರ ತೀರ, ದೂರ ಬಹುದೂರ ಹೋಗುವ ಬಾರ, ದೂರ ಬಹುದೂರ ಹೋಗುವ ಬಾರ. ಸೂಪರ್. ಎಷ್ಟು ನಾಸ್ಟಾಲ್ಜಿಕ್ ಅಲ್ಲ, ಪ್ರೋಗ್ರಾಮ್ಗಳನ್ನೆಲ್ಲ ಕಪ್ಪ ಬರುತ್ತಲ್ವಾ. ಗಮ್ ಅಂತ ಇದೆ. ಈರುಳ್ಳಿ, ಈಗ ಟೊಮೆಟೊ ಹಾಕ್ಬಿಡೋಣ. ಟೊಮೆಟೊ ಹಾಕೊಳ್ಳ ಈಗ. ವಾ ಹಾಡು, ಹಸೆ ಅಡಿಗೆ ತಿಂಡಿ. ಈಗ ಟೊಮೆಟೊ ಹಾಕೋತೀನಿ. ಹಾಕಿ. ಇದು 1 ಟೊಮೆಟೊ ಹಚ್ಕೊಂಡಿದ್ದೀರಾ? ಸುಮಾರು, ಬಿಕಾಸ್ ಇದು ತುಂಬ ಹುಳಿ ಆಗಬಾರ್ದು. ಒಂದು ಮುಕ್ಕಾಲು ಟೊಮೆಟೊ ಅಂತ ಅನ್ಕೊಳ್ಳಿ. ಹುಳಿ ಬಂದ್ಬಿಟ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಮೀರಾ ಅವ್ರು ಪರವಾಗಿಲ್ಲ, ಸುಮಾರಾಗಿ ಅಡುಗೆ ಮಾಡ್ತಾ ಇದ್ದಾರೆ ಅಂತ ಶುರು ಮಾಡ್ಬೋದು. ಇದರಲ್ಲಿ ಗಮ್ಮಂತೇನೋ ವಾಸನೆ ಬರ್ತಾ ಇದೆ. ಹೌದು ಗಮ್ ಅಂತ. ಸರಿ, ಬೇಡ ಹಸುವೇನು ಆಗ್ತಾ ಇದೆ. ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ. ಹೀಗಾಗಿ ಮೊದಲ ಸ್ವಲ್ಪ ತಟ್ಟೆ ತೊಳ್ಕೊಂಡ್ಬಿಡೋಣ ಕಣೆ, ಆಯ್ತು. ಊಟ ಮಾಡೋಣ. ಇದೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕೋತೀನಿ, ಯಾಕೆಂದರೆ ಲಾಸ್ಟಲ್ಲಿ ಹಾಕೋತೀನಿ. ಅದು ಬೇಯಬಾರ್ದು ಎಣ್ಣೆಲಿ, ಲಾಸ್ಟಲ್ಲಿ ಹಾಕೋತೀನಿ. ರವಿ ಸಾಕೇನೋ ನೋಡು, ಹಾಕಿ ಪಾಪ ಖಾರ ತಿನ್ನಲ್ಲ. ಹಾಕೋತೀರಾ? ಖಾರವಾಗಿರ್ಲಿ. ಖಾರವಾಗಿರ್ಲಿನಾ ದಪ್ಪ ಇರ್ಬೇಕು ಹೋಗ್ಲಿ ಪಾಪ episode. ಅಂತ ಇಷ್ಟ ಹಾಕಿದ್ವಿ ನಾವು. ಖಾರ ಅಂದರೆ ನಂಗೆ ಗೊತ್ತಿಲ್ಲ. ಇದು ಆಫ್ ಮಾಡ್ಕೊಳ್ಳೋಣ ಆಯಿತಾ. ಆಮೇಲೆ ಇದನ್ನು ಒಂದು ತಟ್ಟೆಗೆ ಹಾಕೊಂಬೋಣ. ಸೊ ಆರಬೇಕಿದು. ಕೊಡು, ನಾನು ಹಿಂಗೆ ಇಟ್ಕೊಂಡು ನಾನು ಹಾಕ್ತೀನಿ. ಓಕೆ, ಸೊ ಇದು ಆ ಮಿಕ್ಸರ್ ಆರಿದ ಮೇಲೆ ಪಾಲಕ್ ಹಾಕೋತಿ ಅದಕ್ಕೆ ಹಾಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಳ್ಳೋದು. ಓಕೆ, ಸೊ ಇದು ಆರಿದೆ, ಇದನ್ನು ಮಿಕ್ಸಿಗೆ ಹಾಕೊಳ್ಳೋಣ. ಇದಕ್ಕೆ ಉಪ್ಪು ಹಾಕೊಳ್ಳೋದ್ಮೇಲೆ ಇದಕ್ಕೆ ಬೇಡ, ಲಾಸ್ಟಲ್ಲಿ ಹಾಕೋಣ. ಆಮೇಲೆ ಅದ್ರ ಜೊತೆಗೆ ಈ ಪಾಲಕ್ ಸೊಪ್ಪು. ಚೂರು ಯಾಕೆ ವೇಸ್ಟ್ ಮಾಡಬೇಕಲ್ಲ. ಆಯ್ತು ಬೇಗ. ಪೇಸ್ಟ್ ಮಾಡಬೇಕು. ಸೊ ಇದನ್ನು ರುಬ್ಬಿಕೊಳ್ಳೋಣ ಆಯಿತಾ. ರುಬ್ಬಿ. ಸೊ ಇದು ಹೀಗೆ ವಾ, ಎಷ್ಟು ಗ್ರೀನ್ ಆಗಿದೆ ಅಲ್ಲ. ಸಖತ್ತಾಗಿದೆ. ಅದೇ ಆ ನೀರಲ್ಲಿ ಹಾಂ, ಅದಿಟ್ಕೊಂಡಿದ್ದು ಒಳ್ಳೇದಾಯಿತು. ಎಸ್. ಓಕೆ, ನುಣ್ಣಗೆ ರುಬ್ಕೋಬೇಕಲ್ಲ ಇದು? ಹಾಂ, ಅಬ್ಸಲ್ಯೂಟ್ಲಿ ನುಣ್ಣಗೆ. ಅಬ್ಸಲ್ಯೂಟ್ಲಿ ನುಣ್ಣಗೆ. ಹ್ಞೂ, ಈಗ ರುಬ್ಕೊಂಡಿದ್ದಾಯಿತು. ಈಗ ಏನಿದ್ರು ಫ್ರೈ ಮಾಡೋಣ. ಎಣ್ಣೆ ಒಂದು ತಿರುಗಿ ಒಂದು 2-3 ಸ್ಪೂನ್ ಸಾಕು, ಜಾಸ್ತಿ ಬೇಡ. ಸೊ ಈಗ ಒಗ್ಗರಣೆಗೆ ಸಾಮಾನ್ಯ ನಾವು ಸಾಸಿವೆ ಹಾಕೋತೀವಲ್ವಾ. ಹಾಂ. ಸೊ ಆದರೆ ನಾರ್ತ್ ಇಂಡಿಯನ್ಗೆ ಈ ಥರ ಜೀರಿಗೆ ಹಾಕಬೇಕು, ಸಾಸಿವೆ ಹಾಕ್ಬಾರ್ದು. ಇಂಗ್ರೀಡಿಯೆಂಟ್ಸ್ ಅಲ್ಲಿ ತೋರಿಸಿರ್ಲಿಲ್ಲ ಮೀರಾ. ಮರ್ತೋಗಿದೆ. ಸೊ ಇಂಗ್ರೀಡಿಯೆಂಟ್ಸಲ್ಲಿ ಜೀರಿಗೆ ಒಂದು ಆ್ಯಡ್ ಮಾಡಿದ್ದೀವಿ, ಕಾಲ್ ಸ್ಪೂನ್ ನಾವು ಕೈ ಜೀರಿಗೆ. ಇಟ್ಕೊಳ್ಳಿ. ಓಕೆ, ಜೀರಿಗೆ. ಆಮೇಲೆ ಸಣ್ಣ ಹೆಚ್ಕೊಂಡಿರೋ ಈರುಳ್ಳಿ. ಇದೊಂದು 2 ಈರುಳ್ಳಿನ ಇದು 3 ಇದೆ. 3+3 ಎಷ್ಟು ಮಲ್ಲ? 3+3 10. ವೆರಿ ಗುಡ್ ಮಗಳ. ನಮ್ಮ ಮಾತಲ್ಲಿ ತುಂಬ ಸ್ಟ್ರಾಂಗ್. ಒಂದಿರೋದಿರೋ ಉಲ್ಟಾ ಊರಿ ನಮ್ಮ ಮಾತಲ್ಲಿ ಅಷ್ಟೇ. ಸೊ ಇದೇನು ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗೋವರೆಗೂ ಹುಡ್ಕೊಂಡ್ರೆ ಸಾಕಲ್ವಾ ಇದನ್ನು? ಹಾಂ, ಅದೇ ಒಂಚೂರು ವಾಸನೆ ಹೋಗ್ಬೇಕು, ಹಸಿ ವಾಸನೆ ಹೋಗ್ಬೇಕು. ತುಂಬ ಚೆನ್ನಾಗಿರುತ್ತೆ. ಕ್ಯಾರಮಲೈಸ್ ಆದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಅಲ್ವಾ? ಕರೆಕ್ಟ್. ನಾನು ಮಾಡಿದಾಗ ಯೂಶ್ವಲಿ ನಾನು ಕ್ಯಾರಮಲೈಸ್ ಮಾಡ್ತೀನಿ. ನೀನು ಬಿಡಪ್ಪ ಪಂಟು, ಎಲ್ಲ ಕಷ್ಟ.
ಇವ್ನು ಹೋಗ್ಸೋದೇ ಕಷ್ಟ. ಗೊತ್ತಿಲ್ಲ ಲಾಸ್ಟಲ್ಲಿ ಏನು ಹೇಳ್ತಾನೋ ಅಂತ. ಗುಟ್ಟೆಲ್ಲ ಬಿಟ್ಕೊಂಡು ಸುತ್ತೋದಲ್ಲ, ಹುಷಾರು. ಇದ್ದಿದ್ದಿನ ಇದ್ದಂಗೆ ಹೇಳ್ತೀವಿ. ಸೋ ಫಾರ್ ಚೆನ್ನಾಗಿದೆ, ಎಲ್ಲ ವಾಸನೆ ಎಲ್ಲ ಸೂಪರಾಗಿ ಬರ್ತಾ ಇದೆ. ಸದ್ಯ ನೋಡೋಣ. ನೆಕ್ಸ್ಟು ಓಕೆ ಒಂಚೂರು ಅರ್ಶಿನ. ಓಕೆ ಅರ್ಶಿನ ಹಾಕೊಂಬಿಡೋಣ. ಅಷ್ಟು ಹಾಕೋತೀಯಾ? ಹಾಂ ಅದು ಚೂರೇ ಹಾಕೊಳ್ಳೋಣ, ಜಾಸ್ತಿ ಬೇಡ. ಕಲರ್ ಜಾಸ್ತಿ ಬೇಡ ಅಲ್ವಾ, ಗ್ರೀನ್ ಕಲರ್ ಇರಲಿ ಕರೆಕ್ಟ್ ಅಲ್ವಾ. ಜೀರಾ ಪೌಡರ್ ಒಂದು ಸ್ವಲ್ಪ ಜಾಸ್ತಿನೇ ಹಾಕೋಣ, ಚೆನ್ನಾಗಿರುತ್ತೆ. ಜೀರಿಗೆ ಪುಡಿ ಜೀರಿಗೆ ನೋಡು ಪುಡಿ. ನೋಡು. ಮೆಣಸು ಕರೆಕ್ಟ್ ಇದೆಯಲ್ಲ? ಏನಿದೆ? ಮೆಣಸು ಬೇಡ ಅಂತ ರವಿಗೆ ಅನ್ಕೋತೀನಿ. ತುಂಬಾ ಇಷ್ಟ ಮೆಣಸು ಹಾಕೋದು. ಮೆಣಸು ಸದ್ಯ ಪಾಪ ಬಚಾವ್. ರವಿಗೋಸ್ಕರ ಹಾಕಲ್ಲ ಪಾಪ. ಇಲ್ಲ ಯೂಶಲಿ ಇದಕ್ಕೆ ಹಾಕೋದಿಲ್ಲ, ಹೋಲಿ ಪಾಪ ಅಂತ. ಓಕೆ, ಸುಮಾರು 2 ಟೇಬಲ್ ಸ್ಪೂನು ಹಾ, ಆಲ್ಮೋಸ್ಟ್ ಹಾಕು. ಜೀರಾ ಪೌಡರ್ ಆಯಿತು. 2 2 ಟೀ ಸ್ಪೂನ್. ಟೇಬಲ್ ಸ್ಪೂನ್ ಅಲ್ಲ. 1 ಟೇಬಲ್ ಸ್ಪೂನ್ ಅಷ್ಟು ಟೇಬಲ್ ಸ್ಪೂನ್ ಇಟ್ಕೊಳ್ಳಿ. ಅಲ್ಲ ರವಿ ಇದು. 1 ಟೇಬಲ್ ಸ್ಪೂನ್ ಅಂತ ಇಟ್ಕೊಳ್ಳಿ. ಇದು ಗರಂ ಮಸಾಲ ಇದು. ಗರಂ ಮಸಾಲ. ಓಕೆ, ಗರಂ ಮಸಾಲ ಒಂದು ಸ್ವಲ್ಪ ಹುಳಿ ಬರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಅದು ಏನು 2 ಟೀ ಸ್ಪೂನ್. ನಾನು ಅಂದಾಜ್ ಮೇಲೆ ಹಾಕಿದ್ದೀನಿ. ಓಕೆ, ಹಾಕೊಳ್ಳಿ. ಅಂದರೆ ಎಷ್ಟು ಖಾರ ಬೇಕೋ ಅಷ್ಟು ನೋಡ್ಕೊಂಡು ಹಾಕೋದು. ಇದೇನು ಡ್ರೈ ಆಗೇ ಹುರ್ಕೊಳ್ಳೋದಷ್ಟೇ ಸ್ವಲ್ಪ ಡ್ರೈ ಆಗಿ, ಯಾಕೆಂದರೆ ಆ ವಾಸನೆ ಎಲ್ಲ, ಹಸಿ ವಾಸನೆ ಎಲ್ಲ ಹೋಗುತ್ತೆ. ಮೆಣಸಿನಕಾಯಿ ಹಾಕಿದ್ಯಾ? ಪರವಾಗಿಲ್ಲ. ಸೊ ಮೆಣಸಿನ್ಕಾಯಿ ಹಾಕಿದ್ದೀನಿ, ಸ್ವಲ್ಪ ಖಾರವಾಗಿರಲಿ. ನೋಡೋಣ, ಜೈ ಅಂತ ಹಾಕ್ಬಿಡ್ತೀನಿ, ಏನಾರಾಗೋದು. ಹೋಮ್ ಮೇಡ್ ಅಮೀರಾ, ಫ್ಲೇಕಿ ಆಗಿದೆ. ಇಲ್ಲಪ್ಪ, ಬಜಾರ್ ಪ್ರಾಡಕ್ಟ್ ತರಿಸಿರೋದು. ಸೊ ಓಕೆ, ಇನ್ನೊಂದು 2 ನಿಮಿಷ ಬಳಸ್ಕೊಳ್ಳೋದು ಹಿಂಗೆ. ಹಾಂ, ಇವಾಗ ಏನ್ ಮೀರಾ ನೆಕ್ಸ್ಟ್ ಸ್ಟೆಪ್ಪು? ಸೊ ನೆಕ್ಸ್ಟ್ ರುಬ್ಬಿರೋದು ಹಾಕೋದು. ಇದಾಗಿದೆ, ಇದು ಈರುಳ್ಳಿ ಇದೆ. ಹಾಂ, ಈರುಳ್ಳಿ ಆಗಿದೆ. ಈಗೇನು ಪಾಲಕ್ ಮಿಕ್ಸ್ ಮಾಡ್ಕೊಳ್ಳೋದಾ? ಪಾಲಕ್ಕು ಈರುಳ್ಳಿ ಅವಾಗ ಹುರ್ಕೊಂಡು ರುಬ್ಬಿದ್ಲಲ್ಲ, ಸೊ ಅದನ್ನ ಇದು ಹಾಕೊಂಡ್ಬಿಡೋಣ. ಟೊಮೆಟೊ, ಪಾಲಕ್, ಈರುಳ್ಳಿ ಹುರ್ಕೊಂಡು ರುಬ್ಬಿರೋದಲ್ವಾ ಅದು? ಓಕೆ, ಹಿಂಗೆ ಹಾಕಿದ್ದೀನಿ. ಚೂರು ನೀರು ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು. ಓಕೆ, ಈ ಕನ್ಸಿಸ್ಟೆನ್ಸಿ. ಚೂರು, ಯಾಕಂದರೆ ಆಲೂಗಡ್ಡೆ ಹಾಕಿದ್ರೆ ಸ್ವಲ್ಪ ಗಟ್ಟಿಯಾಗ್ಬಿಡುತ್ತೆ. ಹೌದು. ಇದಕ್ಕೆ ಕ್ರೀಮು ಅಥವಾ ಇದು ಗೋಡಂಬಿ ಪೇಸ್ಟು ಬೇಕಾದ್ರೆ ಹಾಕೋಬೋದು. ಇದ್ರೆ ಹಾಕೋಬೋದು. ಓಕೆ, ಅಂದರೆ ನೀನು ಅರ್ಜೆಂಟಾಗಿ ಹೇಳಿದ್ರಿಂದ ನಾನು ಕ್ರೀಮ್ ತೊಗೊಂಡ್ಬಂದಿಲ್ಲ. ಸೌತ್ ಇಂಡಿಯನ್ ಇಲ್ಲ, ಬೇಕಾದ್ರೆ ಹಾಕೋಬೋದು, ಅದು ಆಪ್ಷನಲ್ಲು. ಸ್ವಲ್ಪ ಅದು ಆವಾಗ ಇನ್ನು ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ, ಸ್ವಲ್ಪ ಗಟ್ಟಿಯಾಗಿ. ಅಷ್ಟರೊಳಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಡೋಣ. ಇದು ನೋಡಿದ್ರೆ ಇದು ಮರ್ಗಿ, ಇದು ಏನಿದೆ? ಮರ್ಗಿ ಅಂತಾರೆ ಇದಕ್ಕೆ. ಮರ್ಗಿ? ಏನದು ಮರ್ಗಿ ಅಂದರೆ? ಉಪ್ಪಿನ ಮರ್ಗಿ ಅಂತೀವಿ. ಸೊ ಇದನ್ನು ನಾವು ಪ್ಲಾಸ್ಟಿಕಲ್ಲಿ ಹಾಕಲ್ಲ ಉಪ್ಪನ್ನ. ಹಾಂ, ಇದು ತುಂಬ ಒಳ್ಳೆಯದು, ಈ ಥರದ್ರೊಳಗೆ ಹಾಕಿದ್ರೆ ತುಂಬ ಒಳ್ಳೆಯದು. ಹಾಂ, ಐಸಿ. ನೋಡಿ ವೀಕ್ಷಕರೇ, ತಕ್ಕಷ್ಟು ನಿಮಗೆ ಉಪ್ಪು ಇನ್ನೂ ಉಪ್ಪಾಗಿರಬೇಕು ಅಂದರೆ ಈ ಮರ್ಗಿಲ್ ಹಾಕಿ, ಅವಾಗ ಉಪ್ಪು ಥರ ಇನ್ನೂ ಚೆನ್ನಾಗಿ ರುಚಿಯಾಗಿರೋ ಉಪ್ಪು. ಇನ್ನೂ ಚೆನ್ನಾಗಿ ಮರ್ಗಿ ಚೆನ್ನಾಗಿದೆ ಹೆಸರು. ಯೂಶಲಿ ಓಕೆ. ಎಷ್ಟು ಉಪ್ಪು ಹಾಕಿದ್ರಿ ವೀರ ಅವರೇ? ರುಚಿಗೆ ತಕ್ಕಷ್ಟು ಉಪ್ಪು. ಆಗಲೇ ಹೇಳ್ತಾ ಇದ್ವಿ ಮೀರಾಯಿಸಮ್ ಅಂತ. ಈಗ ಒಂದು ಸ್ವಲ್ಪ ಸುಮ್ಮನೆ ನಿಮಗೆ ಝಲಕ್ ಕೊಡ್ತೀನಿ. ಸೊ ವೆಲ್ಕಮ್ ಟು ಮೀರಾಯಿಸಮ್. ಕೇಳಿ ಕೃತಾರ್ಥರಾಗಿ ನಿಜವಾಗ್ಲೂ. ಸೊ ವಿಂಡೋ ಅಂದರೆ ಅದಕ್ಕೆ ಮೀರಾಯಿಸಮ್ ಅಲ್ಲಿ ಏನಪ್ಪ? ವಿಂಡೋ ಅಂದರೆ ಇಂಗ್ಲೀಷಲ್ಲಿ WINDOW. ವಿಂಡೋ. ಅದಕ್ಕೆ ಮೀರಾಯಿಸಮಲ್ಲಿ ಲೂಸ್ ಡೋ. ವಿಂಡೋ, ಲೂಸ್ ಡೋ. WIN ವಿನ್. ಗೊತ್ತಾಯ್ತಾ ನಿಮಗೆ? ವಿಂಡೋ, ಲೂಸ್ ಡೋ ಇದೆ ಮೀರಾಯಿಸಮ್. ಹೇಳಿ. ಅವಲಕ್ಕಿ. ಅವಲಕ್ಕಿಗೆ ಮೀರಾಯಿಸಮ್ ಹೇಳಪ್ಪ. ಅವಲಕ್ಕಿಗೆ ಅವಳು ಗೋಧಿ ಅಲ್ವಾ? ಸರಿ ಇಲ್ಲ. ಮತ್ತೆ ಅವಳು ಅನ್ಲಕ್ಕಿ. ಅಬ್ಬಬ್ಬಬ್ಬ, ಅವಲಕ್ಕಿ. ಅವಳು. ಓಹೋ, ಇದು ಅವಲಕ್ಕಿ. ಅವಳು ಅನ್ಲಕ್ಕಿ, ಅದು ಮೀರಾಯಿಸಮ್. ಓ ಮೈ ಗಾಡ್. ಧನ್ಯ. ಇನ್ನೊಂದು ಹೇಳ್ಬಿಡಿ, ಮುನ್ಯಾಗ ಇಟ್ಕೊಳ್ಳಿ. ಕಸ್ಟಮರ್ ಸ್ವಲ್ಪ ಹಾಗೆ. ನನ್ನ ಲೆಕ್ಕದಲ್ಲಿ ಇದು ನನಗೆ ಗೊತ್ತು ಆನ್ಸರ್. ಮರ್ ಬರುತ್ತೆ ಹಿಂದಿದು. ನೋಡ, ಏನು ಹೇಳ್ಬಿಡಿ. ಸುಖ್ ಜಿಯೋ. ಅಬ್ಬಬ್ಬ, ಅಂದರೆ ಕಷ್ಟ ಪ್ಲಸ್ ಕಷ್ಟದಲ್ಲಿ ಕಸ್ಟಮರ್, ಸುಖದಲ್ಲಿ ಜಿಯೋ, ಸುಖ್ ಜಿಯೋ. ಅಬ್ಬಬ್ಬಬ್ಬ, ಅಂಬಾನಿಗೆಲ್ಲ ಹೇಳ್ಬಿಡ್ಬೇಡಿ, ಅವರು ಅದನ್ನ ಟ್ಯಾಗ್ ಲೈನ್ ಮಾಡ್ಕೊಂಡ್ಬಿಡ್ತಾರೆ. ಸುಖ್ ಜಿಯೋ. ಅಂಬಾನಿಗೂ ಬೇರೆ ಏನಾದ್ರು ಹೇಳ್ಬಿಡ್ತಾರೆ ಇವ್ರು. ಅಷ್ಟರಲ್ಲಿ ನಾನು ಕಟ್ ಮಾಡ್ತೀನಿ. ಆಗ್ತಾ ಇದೆ ಪಾಲಕ್ ನೋಡಿ, ಬೇಯ್ತಾ ಇದೆ, ಕುದೀತಾ ಇದೆ, ಹೊಟ್ಟೆನೂ ಹಸಿತಾ ಇದೆ. ಚಪಾತಿ ಒಂದೇ ರೆಡಿ ಆಗಬೇಕಾಗಿ. ಮಗಳ ಅವರು ಮೀರಿಂಗೆ ಮಾರಲ್ ಸಪೋರ್ಟು. ಬರೀ ಮಾರಲ್ ಸಪೋರ್ಟ ನೋಡಿ, ಚಪಾತಿ ಮಾಡ್ತಾ ಇದ್ದಾಳೆ. ನಾನೇ ತಿಂದು ಅರ್ಗಿಸ್ಕೋಬೇಕಾಗಿರೋದು.
ದೇವ್ರನ್ನ ಬೇಡ್ಕೊಂಡು ತಿಂದ್ಬಿಟ್ಟು ನಿಮಗೆ 22 ವರ್ಷದಿಂದ ಚೆನ್ನಾಗಿದೆಯಾ ಅಂದ್ರೆ ಆಬ್ವಿಯಸ್ಲಿ ಇವತ್ತು ಚೆನ್ನಾಗಿದೆ. ಡೋಂಟ್ ಅದೇ ಹಿಸ್ಟ್ರಿ ಇಸ್ ಹಿಸ್ಟ್ರಿ, ಸೊ ನಾನು ಟುಮಾರೋ ಇಸ್ ಅ ಮಾಡ್ತಾ ಮಿಸ್ಟ್ರಿ. ಇದ್ದಾಳೆ ಅಂತ ನಾನು ಇಲ್ಲಿ ಅದೇ ನೋಡಕ್ ನಿಂತಿದ್ದೀನಿ. ಟುಡೇಸ್ ಪ್ರೆಸೆಂಟ್ ಈಸ್ ಚಪಾತಿ. ನೀರ ಮರ We will see. ಪಾಲಕ್ಕು ಆಲು ಚಪಾತಿ ರೆಡಿ ಇದೆ, ಬಾರ್ಸಕ್ಕೂ ರೆಡಿ ಇದ್ದೀವಿ. ತಿಂತ ನಿಮಗೆ ವಿಡಿಯೋನಲ್ಲಿ ರುಚಿ ಹೆಂಗಿತ್ತು ಅಂತ ಹೇಳ್ತೀವಿ. ಕಾಪಾಡಪ್ಪ. ನೀರಾ ದೇವ್ರೆ ಕಾಪಾಡಪ್ಪ ಅಂತಿದ್ದಾನೆ. ನೋಡೋಣ. ಸೊ ಫಸ್ಟ್ ಬೈಟು ಹಾಕ್ತಾ ಇದ್ದೀವಿ ನೋಡಿ. ಆಲೂ ಪಾಲಕ್ಕು, ಒಂದು ಪೀಸ್ ಪಾಲಕ್ಕು, ಒಂದು ಸ್ವಲ್ಪ ಪಾಲಕ್ಕು, ಒಂದು ಸ್ವಲ್ಪ ಹಾಲು, ಆಮೇಲೆ ಈರುಳ್ಳಿ ಪೀಸ್ ಇದೆ. ಸೊ ಟೇಸ್ಟ್ ಮಾಡೋಣ. ದೇವ್ರನ್ನ ಬೇಡ್ಕೊಂಡಿದ್ದೀನಿ, ಕಾಪಾಡಪ್ಪ. ನಂಗೆ ಅಷ್ಟೊತ್ತೆಲ್ಲ ಕೈಲಿ ಇಟ್ಕೊಳ್ಳೋಕೆ ಆಗಲ್ಲ, ಇಷ್ಟುದ್ದ ವಿವರಣೆ. ಚೆನ್ನಾಗಿದಾ? ಸೂಪರ್. ರಿಯಲಿ ವಾ 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 ವಾ. ಮೀರಾ ಅವರೇ, ನೀವು ತಿಂದು ಹೇಳ್ಬಿಡಿ. ಕದಾಗ ಮಾಡಿದ್ದೀನಲ್ಲ ರವಿ, ನೀನು ಹೇಳಿದ್ಮೇಲೆ ಮುಗೀತು ಬಿಡ. ಮಂಜುಳಾ ಅವರೇ, ಹೆಂಗ್ ಮಾಡಿದಾಳೆ ನಿಮ್ಮ ತಂಗಿ? ಹೇಳ್ತೀನಿ, ನಾನೇ ಹೇಳ್ಕೊಟ್ಟಿರೋದಲ್ವಾ. ತಿಂದಾದ್ಮೇಲೆ ಹೇಳ್ಬೇಕು ಏನು ಅಂತ. ಚೆನ್ನಾಗಿದೆ, ಒಂಚೂರು ಉಪ್ಪಿರ್ಬೋದು. ಜಯ ಅವರೇ, ಬೆಳ್ಳುಳ್ಳಿ ಹಾಕಿದ್ರು ಪರವಾಗಿಲ್ಲ, ತಿಂತಾ ಇದ್ದೀರಾ? ಏನು ಹೇಳಿ, ಒಂದಿಷ್ಟು ರಸಗಳ ಗಣಪತಿರಾಯ ಮುಗಿವೆನು ಕೈಯ, ವಿದ್ಯ ಕೊಡು ನಮಗೆ, ಬುದ್ಧಿ ಕೊಡು ನಮಗೆ, ಇಲಿಯ ಮೇಲೆ ಕುಳಿತು ಚೌತಿ ದಿನ ಬರುವೆ, ಮೋದಕದೂಟ ಮಾಡುವೆ, ಹೊಟ್ಟೆಗೆ ಹಾವು ಸುತ್ತಿರುವೆ, ಆಶೀರ್ವಾದ ಮಾಡುವೆ. ಮೀರಾಯಿಸಮ್ ಹೇಳ್ಕೊಟ್ಟಿದ್ದಾರೆ, ಆಲೂ ಪಾಲಕ್ ಮಾಡೋದು ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಮಕ್ಕಳಿಗೆ ಪಾಠ ಹೇಳ್ಕೊಟ್ಟಿರೋ ಹಾಡು ಗೊತ್ತಾಯಿತು. ಗಾಯಕಿ, ಸಂಯೋಜಕಿ, ಲಿರಿಸಿಸ್ಟ್, ಮೀರಾ ಆಲಾಪನ ಕಲಾ ಸಂಸ್ಥೆ ಫೌಂಡರ್, ಇವರು ಡೈರೆಕ್ಟರ್. ಸೊ ಥ್ಯಾಂಕ್ ಯು ಸೋ ಮಚ್ ಮೀರಾ. ಥ್ಯಾಂಕ್ ಯು ರವಿ. ಚುರುಮುರಿ ಮೂರನೇ ಎಪಿಸೋಡು ಇವತ್ತು. ಧನ್ಯವಾದಗಳು ಮೀರಾ ಅವರೇ. ಧನ್ಯವಾದಗಳು. ನಿಮಗೆ ಜೈವಿಕ ಸಂತಿ ವತಿಯಿಂದ ಥ್ಯಾಂಕ್ ಯು. ಒಂದು ಸಣ್ಣ ಉಡುಗೊರೆ ನಮ್ಮ ಪರವಾಗಿ. ನಾವು ಯಾವಾಗಲೂ ಹೇಳೋ ಹಂಗೆ ಗೋ ಗ್ರೀನ್, ಆದಷ್ಟು ಆರ್ಗ್ಯಾನಿಕ್ ನಾವು ಯೂಸ್ ಮಾಡೋಣ. ಅಂಡ್ ಇದು 100% ಕೆಮಿಕಲ್ ಫ್ರೀ. ನಾವಿನ್ ನಿಮ್ಗೆ Cover ಕೊಟ್ಟಿರೋದು ಅದರಿಂದ ಕಾಂಪೋಸ್ಟಬಲ್ ಕವರ್ ಜೊತೆಗೆ. ಅಂಡ್ ಇಟ್ಸ್ ಅ ವೆರಿ ಎಕ್ಸಲೆಂಟ್ ಕಾನ್ಸೆಪ್ಟ್. ಇದು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಇನ್ನು ಹೆಚ್ಚು ಹೆಚ್ಚು ಎಪಿಸೋಡ್ಸ್ ಬರಲಿ, ಇನ್ನು ಎಲ್ಲರೂ ನೋಡಿ ಅದನ್ನು ಸಂತೋಷ ಪಡಿ ಅಂತ ಹೇಳ್ತಾ, ಗಂಡ ಹೆಂಡತಿ ಕನ್ನಡ ಪದಗಳು ತಪ್ಪು ಗಂಡ ಎಡ್ತಿ. ಓ ಓಕೆ ಓಕೆ ಓಕೆ, ನನಗೆ ಗೊತ್ತಿರಲಿಲ್ಲ. ಸೊ ಗಂಡ ಎಡ್ತಿ ಕನ್ನಡ ಪದಗಳು ಚುರುಮುರಿ ಸೀರೀಸ್ನ 3ನೇ ಎಪಿಸೋಡ್ ಇವತ್ತಾಗಿದೆ. ಥ್ಯಾಂಕ್ ಯು ಸೋ ಮಚ್. ಸರ್ವೇ ಜನ ಸುಖಿನೋ ಭವಂತು. ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ಋತದ ಚಿತ್ತಾಗಿ ವಿಶ್ವಗಳ ಸೃಜಿಸಿ ನಡೆಸುತ್ತಿಹ ಶಕ್ತಿಯೇ, ಅನ್ನ ಪ್ರಾಣಗಳ ಮನೋಲೋಕಗಳ ಸೂತ್ರಧರ ಯುಕ್ತಿಯೇ, ಅಖಿಲ ಬಂಧನದ ಹೃದಯದಲ್ಲಿ ಅವಿನಾಶಿ ಆಸಕ್ತಿಯೇ, ನಿನ್ನ ಅವತಾರವೆನ್ನ ಉದ್ಧಾರವಾ ದಿವ್ಯ ಮುಕ್ತಿಯೇ, ಎಲ್ಲವನು ಮಾಡಿ ಎಲ್ಲರೊಡಗೂಡಿ ನೀನೆ ಎಲ್ಲವಾದೆ, ಜ್ಯೋತಿಯಾದರೂ ತಮೋ ಲೀಲೆಯಲ್ಲಿ ಜಡದ ಮುದ್ರೆಯಾದೆ, ಎನಿತು ಕರೆದರೂ ಹೋಗೊಳ್ಳದಿರುವ ಚಿನ್ನಿದ್ರೆಯಾದೆ, ಬೆಳಗ್ಗೆ ನನ್ನಾತ್ಮ ಕಿಳಿದು ಬಾ ತಾಯಿ ನೀನೆ ಬ್ರಹ್ಮಬೋಧೆ, ಇಳಿದು ಬಾ ತಾಯೇ ಇಳಿದು ಬಾ, ಇಳಿದು ಬಾ ತಾಯೇ ಇಳಿದು ಬಾ, ಇಳಿದು ಬಾ ತಾಯೇ ಇಳಿದು ಬಾ, ಇಳಿದು ಬಾ ತಾಯೇ ಇಳಿದು ಬಾ. ಫೋಟೋ ತೆಗೆಯಲ್ಲಿ ವಿಡಿಯೋ ಮಾಡಿದ್ಯೋ ನೀನು.